ಒಂದು ದಿನ ನಮ್ಮ ಹೀರೋ ಬೇಸ್ಮೆಂಟ್ ನ ಕ್ಲೀನ್ ಮಾಡೋದಕ್ಕೆ ಹೋದಾಗ ಅಲ್ಲೊಂದು ಸ್ಪೈಡರ್ ಗೂಡ್ ಕಟ್ಟಿರುತ್ತೆ. ಮಗಳ ಅದನ್ನ ನೋಡಿ ಕಿತ್ತಾಕು ಡ್ಯಾಡಿ ಅಂದಾಗ, ಬೇಡಮ್ಮ ಅಂತ ಹುಳುಗಳನ್ನ ಸಾಯಿಸೋದಕ್ಕೆ ನನಗೆ ಮನ್ಸು ಬರೋದಿಲ್ಲ ಅಂತ ಹೀರೋ ಅಂತಾನೆ. ಆದ್ರೆ ಒಂದು ದಿನ ಅದೇ ಸ್ಪೈಡರ್ ಇವನನ್ನ ಸಾಯಿಸೋದಕ್ಕೆ ಪ್ರಯತ್ನ ಮಾಡುತ್ತೆ. ಯಾಕಪ್ಪ ಅಂದ್ರೆ ಅವನು ಅಷ್ಟೊಂದು ಚಿಕ್ಕದಾಗೋಗ್ಬಿಟ್ಟಿರ್ತಾನೆ. ನಾರ್ಮಲ್ ಆಗಿರೋ ಹ್ಯೂಮನ್ ಹೆಬ್ಬೆರಳಿಗಿಂತ ಚಿಕ್ಕದಾಗಿ ಯಾಕಾದ, ಲಾಸ್ಟ್ಗೆ ಏನಾಯ್ತು ಅಂತ ಈ ಮೂವಿಯಲ್ಲಿ ನೋಡೋಣ. ಅಂದಂಗೆ ಮೂವಿ ಹೆಸರು. ಇನ್ನು ಮೂವಿ ಕಡೆ ಹೋಗೋದಕ್ಕೂ ಮೊದಲು ನಮ್ಮ ಕಡೆಯಿಂದ ಚಿಕ್ಕ ರಿಕ್ವೆಸ್ಟ್, ವಿಜೆ ಸೀಕ್ರೆಟ್ಸ್ ಅಂತ ಒಂದು ಹೊಸ ಚಾನಲ್ ಓಪನ್ ಮಾಡಿದ್ವಿ. ಇನ್ನು ಯಾರಾದರೂ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಟು ಸಬ್ಸ್ಕ್ರೈಬ್. ಎಕ್ಸ್ಪೆರಿಮೆಂಟಲ್ ವಿಡಿಯೋಸ್ ಮಾಡಬೇಕು ಅಂತ ಅನ್ಕೊಂಡಿದೀವಿ. ನಿಮ್ಮ ಸಪೋರ್ಟು ಈ ಚಾನಲ್ಸ್ಗೆ ಯಾವ ಥರ ಇದೆಯೋ ಅದೇ ಥರ ಅದಕ್ಕೂ ಕೊಡ್ತೀರಾ ಅಂತ ಅನ್ಕೊತಾ ಇದ್ದೀನಿ. ಆ ಚಾನಲ್ ಲಿಂಕು ಡಿಸ್ಕ್ರಿಪ್ಷನ್ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ. ಮೂವಿ ಓಪನಿಂಗ್ ಸೀನ್ ಅಲ್ಲೇ ನಮ್ಮ ಹೀರೋ ಆಗಿರೋ ಪಾಲು ಹಾಗೆ ಅವನ ಫ್ಯಾಮಿಲಿನ ಪರಿಚಯ ಮಾಡಿಸ್ತಾರೆ. ಇವೊಂದೊಂದು ಸುಂದರವಾಗಿರೋ ಒಂದು ಫ್ಯಾಮಿಲಿ. ಅವ್ರ ಮನೆಯಲ್ಲಿ ಒಂದು ಬೆಕ್ಕಿರುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಬೆಕ್ಕು ತುಂಬಾ ಅಗ್ರೆಸಿವ್ ಅಂತಾನೆ ಹೇಳ್ಕೋಬಹುದು. ಯಾರಾದ್ರೂ ಕಾಣಿಸ್ತಾರೆ ಅವ್ರನ್ನ ಯಾವಾಗ ಕಚ್ಚೋಣ ಅಂತ ನೋಡ್ತಾ ಇರುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ಪಾಲು ಸಮುದ್ರದಲ್ಲಿ ಈಜಾಡ್ತಿರೋ ಒಂದು ಟೈಮಲ್ಲಿ ಆಕಾಶದಲ್ಲಿ ಮೋಡಗಳು ತುಂಬಾ ಡಿಫ್ರೆಂಟ್ ಆಗಿ ಕಾಣೋದಕ್ಕೆ ಸ್ಟಾರ್ಟ್ ಆಗ್ತವೆ. ಯಾವ್ದೋ ಒಂದು ಅದ್ಭುತವಾಗಿರೋ ಬಾಗಿಲು ಓಪನ್ ಆಗಿರೋ ಹಾಗೆ. ಆ ಟೈಮಲ್ಲಿ ಪಾಲು ತನ್ನ ಮನಸ್ಸಲ್ಲಿ ಅನ್ಕೊಂತಾನೆ, ಈ ಅನಂತ ವಿಶ್ವದಲ್ಲಿ ನಾವು ಎಷ್ಟೊಂದು ಚಿಕ್ಕದಾಗಿರೋ ಪ್ರಾಣಿಗಳಲ್ವಾ ಅಂತ. ಅಂದ್ರೆ ಈ ಪ್ರಪಂಚದಲ್ಲಿ ನಾವು ಚಿಕ್ಕದಾಗಿರೋ ಒಂದು ಜೀವಿ ಅಂತ. ಇದೇ ಆಲೋಚನೆ ಇಟ್ಕೊಂಡು ಮನೆಗೆ ಬರ್ತಾನೆ. ಮನೆಗೆ ಬಂದಿದ್ದೆ ಒಂದತ್ರ ವಾಟರ್ ಲೀಕ್ ಆಗ್ತಾ ಇರುತ್ತೆ. ಅದನ್ನ ರಿಪೇರಿ ಮಾಡೋಣ ಅಂತ ಬೇಸ್ಮೆಂಟ್ ಗೆ ಹೋಗ್ತಾನೆ. ಆವಾಗೆ ತನ್ನ ಮಗಳು ಕೂಡ ಅಲ್ಲಿಗೆ ಬಂದು, ಅಪ್ಪ ಫಿಶ್ ಟ್ಯಾಂಕ್ ಅಲ್ಲಿ ಒಂದು ಫಿಶ್ ಮಾತ್ರನೇ ಐತೆ, ಇನ್ನ ಸ್ವಲ್ಪ ಫಿಶ್ ಗಳು ತರ್ಬೋದಲ್ಲ ಅಂತ ಕೇಳಿದಾಗ ಅದಕ್ಕೆ ಪಾಲು ಬೇಡ ಅಂತ ಹೇಳ್ತಾನೆ. ಯಾಕಪ್ಪ ಅಂದ್ರೆ ಇವರ ಮನೆಯಲ್ಲಿ ಒಂದು ಬೆಕ್ಕಿರುತ್ತಲ್ವಾ, ಆ ಬೆಕ್ಕು ತುಂಬಾ ಫಿಶ್ ಗಳನ್ನ ತಿಂದ್ಬಿಟ್ಟಿರುತ್ತೆ. ಇರೋ ಒಂದ್ ಫಿಶ್ ಆದ್ರೂ ಕರೆಕ್ಟ್ ಆಗಿ ನೋಡ್ಕೊಳ್ಳೋಣ ಅಂತ ಹೇಳಿ ಹೊಸ ಫಿಶಸ್ ತರೋದು ಬೇಡ ಅಂತ ಹೇಳ್ತಾನೆ. ಇವನು ರಿಪೇರಿ ಮಾಡೋದಕ್ಕೆ ಬಂದಿರೋ ಒಂದು ಪ್ಲೇಸ್ ಅಲ್ಲಿ ಒಂದು ಸ್ಪೈಡರ್ ಗೂಡ್ ಕಟ್ಕೊಂಡಿರುತ್ತೆ. ಅದನ್ನ ಕಿತ್ತಾಕು ಅಂತ ಮಗಳೇ ಹೇಳಿದಾಗ, ಈ ಪ್ರಪಂಚದಲ್ಲಿ ಪ್ರತಿಯೊಂದು ಜೀವಿನೂ ಬದುಕಬೇಕಾಗಿರೋ ಒಂದು ಅವಶ್ಯಕತೆ ಇರುತ್ತೆ. ನಾವು ಅದಕ್ಕಿಂತ ದೊಡ್ಡದಾಗಿದ್ದೀವಿ, ನಮ್ಮ ಹತ್ರ ಪವರ್ ಐತೆ ಅಂತ ಹೇಳ್ಬಿಟ್ಟು ಅವುಗಳನ್ನ ಸಾಯಿಸಬಾರ್ದು ಅಂತ ಹೇಳಿ ಮಗಳಿಗೆ ಸಮಾಧಾನ ಮಾಡ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವನ ಸರೌಂಡಿಂಗ್ ಲೈಫ್ ಅಂದ್ರೆ ಇವನಿಗೆ ತುಂಬಾ ಇಷ್ಟ. ಹೆಂಡತಿ ಮಗು ಬಂದ್ಮೇಲೆ ಇವನ ಲೈಫ್ ಚೇಂಜ್ ಆಗೋಗ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು ಇವನು ನಂಬ್ತಾ ಇರ್ತಾನೆ. ಪ್ರತಿಯೊಂದು ಜೀವಿನೂ ಈ ಪ್ರಪಂಚದಲ್ಲಿ ಅದಕ್ಕೆ ಆದಂತ ಹಕ್ಕಿರುತ್ತೆ ಜೀವನ ಮಾಡೋದಕ್ಕೆ ಅಂತ ಇವನು ನಂಬ್ತಿರ್ತಾನೆ. ಸಿನ್ ಕಟ್ ಮಾಡಿದ್ರೆ 5ನೇ ತಾರೀಕು ಬೆಳಗ್ಗೆ ಎಚ್ಚರಿಕೆ ಆಗುತ್ತಷ್ಟಿಗೆ ಅವನಿಗೆ ಸ್ವಲ್ಪ ವಿಯರ್ಡ್ ಫೀಲಿಂಗ್ ಇರುತ್ತೆ. ಅವನ ಬಾಡಿಯಲ್ಲಿ ವೇರಿಯೇಷನ್ಸ್ ಬಂದಂಗೆ, ತೂಕ ಕಮ್ಮಿ ಆಗೋಗ್ಬಿಟ್ಟಿರೋ ಹಾಗೆ ತುಂಬಾ ಡಿಫ್ರೆಂಟ್ ಆಗಿ ಫೀಲ್ ಆಗ್ತಿರ್ತಾನೆ. ಶವರ್ ಮಾಡ್ಕೊಳ್ಳೋದಕ್ಕೆ ಹೋದ್ರೆ ಅವನ ಸುತ್ತಮುತ್ತ ಇರೋ ವಸ್ತುಗಳೆಲ್ಲ ಹೈಟು ಬೆಳೆದಿರೋ ಹಾಗೆ ಇವನಿಗೆ ಅನ್ಸ್ತಾ ಇರುತ್ತೆ. ನಂತರ ಹೋಗಿ ಶರ್ಟ್ ಹಾಕೊಂಡಾಗ ಅದು ತುಂಬಾ ಲೂಸ್ ಆಗೋಗ್ಬಿಟ್ಟಿರುತ್ತೆ. ನೆನ್ನೆ ಹಾಕೊಂಡಾಗ ಈ ಶರ್ಟ್ ಕರೆಕ್ಟ್ ಆಗಿ ಫಿಟ್ ಆಗ್ತಾ ಇತ್ತು, ಬಟ್ ಇವಾಗ ಲೂಸ್ ಆಗೋಗ್ಬಿಟ್ಟಿರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಅವನು ಅಷ್ಟೊಂದು ತಲೆಗೆ ಹಾಕೊಂಡಿದ್ರು 2 ಡೇಸ್ ಆದ್ಮೇಲೆ ಆ ಶರ್ಟ್ ಇನ್ನ ಲೂಸ್ ಆಗೋಗ್ಬಿಡ್ತಾ ಇರುತ್ತೆ. ಇದರಿಂದ ಹೆಂಡತಿ ನೋಡ್ಬಿಟ್ಟು, ಏನ್ ಡಯಟ್ ಏನಾದ್ರು ಮಾಡ್ತಿದ್ಯಾ, ತೂಕ ಕಮ್ಮಿ ಆಗೋಗ್ಬಿಟ್ಟಿದ್ಯಾ, ಶರ್ಟ್ ಎಲ್ಲ ಲೂಸ್ ಆಗೋಗ್ಬಿಟ್ಟೈತೆ ಅಂತ ಕೇಳ್ತಾಳೆ. ಇಲ್ಲಿ ಪಾಲ್ಗೆ ಒಂದು ಲಾಜಿಕ್ ಹೊಡಿಯುತ್ತೆ. ತೂಕ ಏನಾದ್ರೂ ಕಮ್ಮಿ ಆದ್ರೆ ಫಿಟ್ಟಿಂಗ್ ಮಾತ್ರ ಲೂಸ್ ಆಗ್ಬೇಕು, ಇಲ್ಲಿ ಶರ್ಟ್ ಹೈಟ್ ಬೆಳಿತೈತೆ, ನನಗೇನೋ ಸ್ವಲ್ಪ ಡೌಟ್ ಹೊಡಿತೈತೆ ಅಂತ ಹೇಳ್ಬಿಟ್ಟು ಡಾಕ್ಟರ್ ಹತ್ರ ತೋರಿಸ್ಕೊಳ್ಳೋದಕ್ಕೆ ಹೋಗ್ತಾನೆ. ಇಲ್ಲೇ ಒಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಅವನ ಹೈಟ್ ಚೆಕ್ ಮಾಡಿದಾಗ 176 ಸೆಂಟಿಮೀಟರ್ಸ್ ಇರುತ್ತೆ. ಇಲ್ಲಿ ಪಾಯಿಂಟ್ ಏನಪ್ಪಾ ಅಂದ್ರೆ ಅವನು 2 ಡೇಸ್ ಬ್ಯಾಕ್ ಇದ್ದಿದ್ದು 180 ಸೆಂಟಿಮೀಟರ್ಸ್. ಅಂದ್ರೆ ಜಸ್ಟ್ 2 ಡೇಸ್ ಅಲ್ಲಿ 4 ಸೆಂಟಿಮೀಟರ್ಸ್ ಕಮ್ಮಿ ಆಗೋಗ್ಬಿಟ್ಟಿರ್ತಾನೆ. ಡಾಕ್ಟರ್ ಅವನ ಬಾಡಿನೆಲ್ಲ ಚೆಕ್ ಮಾಡಿದ್ದಾದ್ಮೇಲೆ ರಿಪೋರ್ಟ್ಸ್ ನ ನೋಡಿ ಎಲ್ಲ ನಾರ್ಮಲ್ ಆಗೈತೆ, ಬಟ್ ನೀನ್ ಯಾಕೆ ಈ ತರ ಆಗೋಗ್ಬಿಡ್ತಿದ್ಯಾ ಅಂತ ನನಗೂ ಗೊತ್ತಾಗ್ತಿಲ್ಲ. ಇನ್ನ ಸ್ವಲ್ಪ ದಿನ ವೈಟ್ ಮಾಡಿ ನಿನ್ನ ಬಾಡಿನ ಅಬ್ಸರ್ವ್ ಮಾಡೋಣ, ಆವಾಗ ಗೊತ್ತಾಗುತ್ತೆ ಅಂತ ಡಾಕ್ಟರ್ ಹೇಳ್ತಾನೆ. ಲಿಟ್ರಲಿ ಹೇಳ್ಬೇಕಂದ್ರೆ ನಮ್ಮ ಹೀರೋ ಬರ್ತಾ ತುಂಬಾ ಬಲಹೀನತೆ ಆಗೋಗ್ಬಿಡ್ತಿರ್ತಾನೆ. ಅವನು ನಾರ್ಮಲ್ ಆಗಿ ವರ್ಕ್ ಮಾಡ್ಬೇಕಾಗಿರೋ ಒಂದು ಟೈಮಲ್ಲಿ ಹಾಕೊಳ್ಳೋ ಒಂದು ಹೆಲ್ಮೆಟ್ ಕೂಡ ಇವನ್ಗೆ ಲೂಸ್ ಆಗೋಗ್ಬಿಡ್ತಾ ಇರುತ್ತೆ. ರಾತ್ರಿ ಟೈಮಲ್ಲಿ ಕರೆಕ್ಟ್ ಆಗಿ ನಿದ್ದೆ ಬರ್ತಿರೋದಿಲ್ಲ. ಈ ಟೈಮಲ್ಲಿ ಅವನಿಗೆ ಸಮುದ್ರದಲ್ಲಿ ಈಜಾಡ್ತಿರುವಾಗ ಆಕಾಶದ ಕಡೆ ನೋಡ್ಕೊಂಡು, ಮೇ ಬಿ ಈ ವಿಶ್ವದಲ್ಲಿ ನಾವು ಅತಿ ಸಣ್ಣದಾದ ಪ್ರಾಣಿ ಅಂತ ಅನ್ಕೊಂಡಿರ್ತಾನಲ್ವಾ, ಆ ಮೋಡಗಳೇ ನನ್ನನ್ನ ಈ ರೀತಿ ಮಾಡ್ಬಿಟ್ಟಿದವ ಅಂತ ಹುಚ್ಚನಾಗಿ ಥಿಂಕ್ ಮಾಡ್ತಿರ್ತಾನೆ. ನೆಕ್ಸ್ಟ್ 20ನೇ ತಾರೀಕು ಬರುತ್ತೆ. ಅವನು ಶವರ್ ಮಾಡ್ಕೊಳ್ಳೋದಕ್ಕೆ ಹೋದಾಗ ಶವರ್ ತುಂಬಾ ಹೈಟ್ ಅಲ್ಲಿ ಕಾಣಿಸ್ತಾ ಇರುತ್ತೆ. ಇವನ ಸಿಚುವೇಶನ್ ಬರ್ತಾ ಇನ್ನ ಹಾಳಾಗೋಗ್ಬಿಡ್ತಾ ಇರುತ್ತೆ. ಇವನ ಎಂಗೇಜ್ಮೆಂಟ್ ರಿಂಗ್ ಇರುತ್ತಲ್ವಾ, ಸ್ನಾನ ಮಾಡ್ತಿರುವಾಗ ಕೆಳಗಡೆಗೆ ಬಿದ್ದೋಗ್ಬಿಡುತ್ತೆ. ಅಂದ್ರೆ ಇವನ ಬಾಡಿಯಲ್ಲಿರೋ ಬೆರಳು ಸಣ್ಣದಾಗೋಗ್ಬಿಡ್ತಾ ಇರುತ್ತೆ. ಇದೇಗಪ್ಪ ಸಾಧ್ಯ, ಬೆರಳು ಸಣ್ಣ ಆಗೋಗ್ಬಿಡ್ತೈತಲ್ಲ ಅಂತ ಅನ್ಕೊಂಡು ಬಾಧೆ ಪಟ್ಕೊಂಡು ಶವರ್ ರೂಮ್ ಇಂದ ಆಚೆಗಡೆ ಬಂದಿದ್ದೆ. ಇವನ ಹೆಂಡತಿ ಇವನ್ಗಿಂತ ಹೈಟ್ ಆಗಿ ಕಾಣಿಸ್ತಿರ್ತಾಳೆ. ಅಂದ್ರೆ ಇವನು ಇವಾಗ ಹೆಂಡತಿಗಿಂತ ಹೈಟ್ ಕಮ್ಮಿ ಆಗೋಗ್ಬಿಟ್ಟಿರ್ತಾನೆ. ಹೆಂಡತಿ ಶಾಕ್ ಆಗಿ ನೋಡ್ತಿರ್ತಾಳೆ, ನನ್ಕಿಂತ ಹೈಟ್ ಆಗಿರೋನು ಇದಕ್ಕಿದ್ದಂಗೆ ಯಾಕೆ ಹೈಟ್ ಕಮ್ಮಿ ಆಗೋಗ್ಬಿಡ್ತಿದ್ದಾನೆ ಅಂತ. ಇದರಿಂದ ಭಯ ಬಿದ್ದು ಹೈಟೆಕ್ ಹಾಸ್ಪಿಟಲ್ಗೆ ಹೋಗ್ತಾರೆ. ಡಾಕ್ಟರ್ಸ್ ಅವನ ಬಾಡಿನ ಫುಲ್ ಆಗಿ ಚೆಕ್ ಮಾಡಿದ್ದೆಲ್ಲ ಆದ್ಮೇಲೆ ಇವನ್ಗೊಂದು ಶಾಕಿಂಗ್ ವಿಷಯನ ಹೇಳ್ತಾರೆ. ನಿನ್ನ ಬಾಡಿಯಲ್ಲಿರೋ ಪಾರ್ಟ್ಸ್ ಎಲ್ಲ ಚೆನ್ನಾಗಿದಾವೆ, ಕಿಡ್ನಿ, ಹಾರ್ಟ್ ಎಲ್ಲ ಚೆನ್ನಾಗಿದಾವೆ, ಆದ್ರೆ ಒಂದು ವಿಷಯ ಏನಪ್ಪಾ ಅಂದ್ರೆ ನಿನ್ನ ಬಾಡಿ ಸೈಜ್ ಕಮ್ಮಿ ಆಗ್ತೈತಲ್ಲ, ಅದ್ರ ಜೊತೆಗೆ ಆ ಬಾಡಿ ಪಾರ್ಟ್ಸ್ ಕೂಡ ಕಮ್ಮಿ ಆಗ್ತಿದಾವೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಸ್ವಲ್ಪ ದಿನಗಳು ಇವನ ಬಾಡಿನ
ಅಬ್ಸರ್ವ್ ಮಾಡ್ಬೇಕಂತ ಹೇಳಿ ಅದೇ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗ್ತಾನೆ. ಬರ್ತಾ ಬರ್ತಾ ಇವನ್ಗೊಂದು ವಿಷಯ ಅರ್ಥ ಆಗುತ್ತೆ. ಈ ಡಾಕ್ಟರ್ಸ್ಗೆ ನನಗಿರೋ ಪ್ರಾಬ್ಲಮ್ ಏನು ಅಂತ ಗೊತ್ತು, ಬಟ್ ಅದಕ್ಕೆ ವ್ಯಾಕ್ಸಿನ್ ಏನು, ಸೊಲ್ಯೂಷನ್ ಏನು ಅಂತ ಗೊತ್ತಿಲ್ಲ. ಈ ಚಿಕ್ಕ ಪ್ರಾಣಿಗಳ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾರಲ್ಲ, ಆ ರೀತಿ ನನ್ನ ಬಾಡಿ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾರೆ ಅಂತ ತಿಳ್ಕೊಂಡು ಒಂದು ದಿನ ರಾತ್ರಿ ಎಲ್ಲರೂ ಮಲ್ಕೊಂಡಿರುವಾಗ ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಮನೆಗೆ ರಿಟರ್ನ್ ಬಂದ್ಬಿಡ್ತಾನೆ. ಯಾಕಪ್ಪ ಅಂದ್ರೆ ಇವಾಗ ಹೇಗೋ ನಾನು ಚಿಕ್ಕದಾಗಿ ಹೋಗ್ಬಿಡ್ತಾ ಇದ್ದೀನಿ, ಇರೋ ಸ್ವಲ್ಪ ದಿನಗಳಾದ್ರೂ ನನ್ನ ಹೆಂಡತಿ ಮಕ್ಕಳ ಜೊತೆ ಸಂತೋಷವಾಗಿರೋಣ ಅಂತ ಹೇಳಿ ಫಿಕ್ಸ್ ಆಗಿ ಮನೆಗೆ ಬಂದ್ಬಿಡ್ತಾನೆ. ಮನೆಗೆ ಬಂದಿದ್ದು ಒಂದು ವಾರಕ್ಕೆ ಇವನ ಪರಿಸ್ಥಿತಿ ತುಂಬಾ ಹಾಳಾಗೋಗ್ಬಿಟ್ಟಿರುತ್ತೆ. ಹೇಳ್ಬೇಕಂದ್ರೆ ಇವನು ಚಿಕ್ಕ ಬೊಂಬೆ ತರ ಕನ್ವರ್ಟ್ ಆಗೋಗ್ಬಿಟ್ಟಿರ್ತಾನೆ. ಹೆಂಡತಿಗೂ ಇವಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿರೋದಿಲ್ಲ. ಡಾಕ್ಟರ್ಸ್ ಇವನ ಬಾಡಿ ಮೇಲೆ ಎಕ್ಸ್ಪೆರಿಮೆಂಟ್ಸ್ ಮಾಡಿ ಇವನು ಮತ್ತೆ ನಾರ್ಮಲ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಡಾಕ್ಟರ್ಸ್ಗೂ ಕೂಡ ಗೊತ್ತಿರೋದಿಲ್ಲ. ಅವರು ಕೈ ಎತ್ತಿಬಿಟ್ಟಿರ್ತಾರೆ. ನಿಜ ಹೇಳ್ಬೇಕಂದ್ರೆ ಇವರ ಮನೆಯಲ್ಲಿ ಒಂದು ಬೆಕ್ಕಿರುತ್ತಲ್ವಾ, ಆ ಬೆಕ್ಕು ಇವನನ್ನ ತಿನ್ನೋ ಒಂದು ಸೈಜ್ಗೆ ಬಂದ್ಬಿಟ್ಟಿರ್ತಾನೆ. ಇದರಿಂದ ಭಯ ಬಿದ್ದ ಹೆಂಡತಿ ಎಲ್ಲಿ ನನ್ನ ಗಂಡನನ್ನ ಈ ಬೆಕ್ಕು ತಿಂದ್ಬಿಡುತ್ತಂತ ಹೇಳ್ಬಿಟ್ಟು ಅದನ್ನ ಒಂದು ರೂಮ್ ಅಲ್ಲಿ ಕೂಡಾಕ್ತಾಳೆ. ಹೀಗೆ ಇರುವಾಗ ಆ ಮನೆನ ನೋಡೋದಕ್ಕೆ ಸ್ವಲ್ಪ ವ್ಯಕ್ತಿಗಳು ಆ ಮನೆಗೆ ಬರ್ತಾರೆ. ಆ ಟೈಮಲ್ಲಿ ಇವನನ್ನ ನೋಡಿದ್ರೆ ಅವರು ಭಯ ಪಡ್ತಾರೆ ಅಂತ ಹೇಳ್ಬಿಟ್ಟು ಇವನೊಂದು ಬೆಡ್ ಕೆಳಗಡೆ ಹೋಗಿ ಬಚ್ಚಿಕೊಂತಾನೆ. ಆದ್ರೆ ಇವನ್ಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ಯಾಕಪ್ಪ ಅಂದ್ರೆ ಮನೆಗೆ ಬಂದಿರೋರು ಈ ಮನೆನ ನೋಡಿ ಖರೀದಿ ಮಾಡ್ಬೇಕು ಅಂತ ಬಂದಿರ್ತಾರೆ. ಇದರಿಂದ ಹೆಂಡತಿ ಮೇಲೆ ಕಿರ್ಚಾಡ್ತಾ ಇರ್ತಾನೆ. ಏನೇ ನೀನು ಮಾಡ್ತಿರೋದು, ನನ್ನ ಮಗಳು ಹುಟ್ಟಿದ್ದು ಇಲ್ಲೇ, ನಾವು ಬೆಳ್ದಿದ್ದು ಇಲ್ಲೇ, ನಾವು ಸಂತೋಷವಾಗಿದ್ದು ಇದೇ ಮನೆಯಲ್ಲೇ, ನಾವೇ ಕಟ್ಟಿದ್ದ ಈ ಮನೆನ, ಇವಾಗ ಈ ಮನೆನ ಮಾರಾಕ್ಬೇಕಾಗಿರೋ ಅವಶ್ಯಕತೆ ಎಂದಕ್ ಬಂತು, ಯಾಕೆ ನೀನು ಇದನ್ನ ಸೆಲ್ ಮಾಡ್ತಿರೋದು ಅಂತ ಜೋರಾಗಿ ಕೇಳ್ತಾನೆ. ಅದಕ್ಕೆ ಹೆಂಡತಿ, ನೀನು ಕರೆಕ್ಟ್ ಆಗಿ ಥಿಂಕ್ ಮಾಡ್ತಾ ಇದೀಯಾ, ನೀನು ಎಷ್ಟು ದಿನ ಆಯ್ತು ವರ್ಕ್ಗೆ ಹೋಗಿ, ನೀನು ವರ್ಕೇ ಮಾಡ್ತಿಲ್ಲ, ಈ ಮನೆನ ನಡ್ಸೋದಕ್ಕೆ ನನ್ನ ಕೈಯಲ್ಲಿ ಆಗ್ತಿಲ್ಲ, ಈ ಮನೆನ ಮಾರಾಕೋದೊಂದೇ ನನಗೆ ದಾರಿ ಇರೋದಂತ ಹೇಳಿ ಹೆಂಡತಿ ಅಂತಾಳೆ. ಬೇಡ, ನೀನ್ ಈ ಮನೆನ ಮಾರಾಕೋದಕ್ಕೆ ಹೋಗ್ಬೇಡ, ಇನ್ನ ಸ್ವಲ್ಪ ದಿನಗಳ ಟೈಮ್ ಕೊಡು, ನಾನು ನಾರ್ಮಲ್ ಆಗೋಗ್ಬಿಡ್ತೀನಿ. ಫಸ್ಟ್ ಅಲ್ಲಿ ನಾವು ಎಷ್ಟು ಹ್ಯಾಪಿಯಾಗಿ ಜೀವನ ಮಾಡ್ತಾ ಇದ್ವೋ ಅದೇ ರೀತಿ ನಾವು ಇವಾಗೂ ಕೂಡ ಇರೋಣ ಅಂತ ಹೇಳಿ ಗಂಡ ಅಂತಾನೆ. ನೋವೇ ಚಾನ್ಸ್ ಇಲ್ಲ, ನೀನ್ ಮತ್ತೆ ನಾರ್ಮಲ್ ಸ್ಟೇಜ್ಗೆ ಬರೋದಕ್ಕೆ ಆಗೋದಿಲ್ಲ, ಡಾಕ್ಟರ್ಸ್ ಎಲ್ಲರೂ ಕೈ ಎತ್ತು ಬಿಟ್ಟಿದ್ದಾರೆ, ನೀನು ಬರ್ತಾ ಬರ್ತಾ ಇನ್ನ ಚಿಕ್ಕದಾಗಿ ಹೋಗ್ಬಿಡ್ತಾ ಇದೀಯ, ಜೋಬಿಯಲ್ಲಿ ಇಟ್ಕೊಳ್ಳೋ ಫೋನ್ ಟೈಪ್ಗೆ ಬಂದ್ಬಿಟ್ಟಿದ್ಯಾ, ಹೀಗೆ ಚಿಕ್ಕದಾಗಿ ಹಾಗೆ ಮಾಯ ಆಗೋಗ್ಬಿಡ್ತೀಯ, ನೀನ್ ನಾರ್ಮಲ್ ಸ್ಟೇಜ್ಗೆ ಮಾತ್ರ ಬರೋದಿಲ್ಲ ಅಂತ ಹೇಳಿ ಜೋರಾಗಿ ಕಿರ್ಚಾಡ್ತಾಳೆ. ಹೆಂಡತಿ ಮಾಡಿರೋ ಒಂದು ಶಬ್ದಕ್ಕೆ ಇವನು ಬೆದರ್ ಬಿಡ್ತಾನೆ. ಅಷ್ಟೊಂದು ಜೋರಾಗಿ ಅವಳು ಮಾಡಿರೋ ಒಂದು ಶಬ್ದ ಅವನ ಕಿವಿಗೆ ಕೇಳಿಸ್ತಾ ಇರುತ್ತೆ. ಮಗಳು ಕೂಡ ಅವರಪ್ಪ ಇದ್ದಕ್ಕಿದ್ದಂಗೆ ಎಷ್ಟೋ ಸಣ್ಣ ಆಗೋಗ್ಬಿಟ್ಟಿರೋದು, ಚಿಕ್ಕದಾಗೋಗ್ಬಿಟ್ಟಿರೋದನ್ನ ನೋಡಿ ತುಂಬಾನೇ ಬಾಧೆ ಪಡ್ತಿರುವಾಗ ಅಟ್ಲೀಸ್ಟ್ ನನ್ನ ಮಗಳ ಹತ್ರ ಆದ್ರೂ ಸಂತೋಷವಾಗಿರೋಣ ಅಂತ ಹೇಳ್ಬಿಟ್ಟು ಮಗಳೊಂದು ಚಿಕ್ಕ ಮನೇನ ಕಟ್ತಿದ್ರೆ ಆ ಮನೇಲಿ ಹೋಗಿ ಇರೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಬರ್ತಾ ಬರ್ತಾ ಇವನಿಗೆ ಪ್ರಾಬ್ಲಮ್ಸ್ ಜಾಸ್ತಿನೇ ಆಗ್ತಾ ಇರ್ತವೆ. ಯಾಕಪ್ಪ ಅಂದ್ರೆ ಮಗಳು ನಾರ್ಮಲ್ ಆಗಿ ಮಾತಾಡೋದು ಇವನ ಕಿವಿಗಳು ಒಡೆದೋಗೋ ರೀತಿಯಲ್ಲಿ ಇವನಿಗೆ ಜೋರಾಗಿ ಕೇಳಿಸ್ತಿರ್ತವೆ. ಹೀಗೆ ಒಂದು ದಿನ ಮಗಳು ಕಟ್ಟಿರೋ ಒಂದು ಮನೆಗೆ ಇವನೇನೋ ಒಂದು ವಸ್ತುನ ರೆಡಿ ಮಾಡ್ತಿರೋ ಒಂದು ಟೈಮಲ್ಲಿ ಬೆಕ್ಕನ ಒಂದು ರೂಮ್ ಅಲ್ಲಿ ಕಟಾಕ್ ಬಿಟ್ಟಿರ್ತಾರಲ್ಲ, ಅದು ಹೇಗೋ ತಪ್ಸ್ಕೊಂಡು ಇವನ ಹತ್ರಕ್ಕೆ ಬಂದ್ಬಿಡುತ್ತೆ. ಇವನು ನೋಡೋದಕ್ಕೆ ಚಿಕ್ಕದಾಗಿರೋದ್ರಿಂದ ಇದು ಇಲ್ಲಿ ಅಂತ ಅನ್ಕೊಂಡು ಅವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾ ಇರುತ್ತೆ. ಇವನು ಬೈ ಮಿಸ್ ಆಗಿ ಪಕ್ಕದಲ್ಲಿ ಬೀಳೋದ್ರಿಂದ ಅಲ್ಲಿರೋ ಒಂದು ಸೂಜಿ ಅವನ್ಗೆ ಚುಚ್ಕೊಳ್ಳುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಗೆ ಅದು ನಾರ್ಮಲ್ ಸೂಜಿ ಆಗಿದ್ರು ಅವನಿರೋ ಒಂದು ಸೈಜ್ಗೆ ಅದು ಒಂದು ಚಾಕು ರೂಪದಲ್ಲಿ ಚುಚ್ಕೊಂತ ಇರುತ್ತೆ. ರಕ್ತ ಬರ್ತಾ ಇದ್ರು ಒಂದು ಸೂಜಿನ ಕೈಯಲ್ಲಿ ಇಟ್ಕೊಂಡು ಈ ಬೆಕ್ಕಿಂದ ತಪ್ಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಈ ಬೆಕ್ಕು ಒಂದು ಇಲಿನ ಬೇಟೆ ಆಡುವಾಗ ಯಾವ ರೀತಿ ಬೇಟೆ ಆಡುತ್ತಾ ಅದೇ ರೀತಿ ಇವನನ್ನ ಹಿಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿರುತ್ತೆ. ಈ ಟೈಮಲ್ಲಿ ಇವನು ಬೆಕ್ಕಿಂದ ತಪ್ಸ್ಕೊಳ್ಳೋದಕ್ಕೆ ಒಂದು ಅಂಡರ್ ಗ್ರೌಂಡ್ ಗೆ ಬೀಳ್ತಿರೋ ಒಂದು ಟೈಮಲ್ಲಿ ಬೆಕ್ಕಿಗೆ ಇರೋ ಒಂದು ಉಗುರು ಇವನ್ಗೆ ತಗಲಿ ಮೆಟಲ್ ಕೆಳಗಡೆ ಒಂದು ಬಾಕ್ಸ್ ಒಳಗಡೆಗೆ ಬಿದ್ದೋಗ್ಬಿಡ್ತಾನೆ. ಅದನ್ನು ಕೂಡ ಒಂದು ಕಸದ ಬುಟ್ಟಿಗೆ. ನಂತರ ಸ್ವಲ್ಪ ತಾದ್ಮೇಲೆ ಹೆಂಡತಿ ಮನೆ ಒಳಗಡೆಗೆ ಬರ್ತಾಳೆ. ಇವನ ಶರ್ಟ್ ರಕ್ತದಿಂದ ತುಂಬಿಕೊಂಡಿರೋದನ್ನ ನೋಡಿ ಈ ಬೆಕ್ಕು ನನ್ನ ಗಂಡನನ್ನ ಸಾಯಿಸ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು ತುಂಬಾನೇ ಬಾಧೆ ಪಡ್ತಾಳೆ. ಆ ಟೈಮಲ್ಲಿ ಪಾಲು ಕಸದ ಬುಟ್ಟಿಗೆ ಬಿದ್ದೋಗ್ಬಿಟ್ಟಿರ್ತಾನಲ್ವಾ. ಹೆಂಡತಿ ಅಲ್ಲಿಗೆ ಬಂದಿರೋದನ್ನ ನೋಡಿ ನನ್ನನ್ನ ಕಾಪಾಡು ಕಾಪಾಡು ಅಂತ ಜೋರಾಗಿ ಕಿರ್ಚಾಡ್ತಾ ಇರ್ತಾನೆ. ಬಟ್ ಇವನ ಚಿಕ್ಕ ವಾಯ್ಸು ಹೆಂಡತಿಗೆ ಹಿಂದಕ್ಕೆ ಕೇಳಿಸುತ್ತೆ. ಒಂದ್ ಕಡೆ ಇವಳು ಈ ಬೆಕ್ಕು ನನ್ನ ಗಂಡನನ್ನ ಸಾಯಿಸ್ಬಿಟ್ಟೈತಿ ಅಂತ ನಂಬ್ತಿರ್ತಾಳೆ. ಅದೇ ಕೋಪದಲ್ಲಿ ಬೆಕ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾಳೆ. ಆವಾಗ ಪಾಲ್ಗೆ ಅರ್ಥ ಆಗೋಗ್ಬಿಡುತ್ತೆ, ಹೆಂಡತಿ ಮಗು ಇಬ್ರು ನಾನು ಸತ್ತೋಗ್ಬಿಟ್ಟಿದೀನಿ ಅಂತ ಅನ್ಕೊಂಡಿದ್ದಾರೆ. ಇವಾಗ ನಾನು ಏನ್ ಮಾಡೋದು ಅಂತ ಬಾಧೆ ಪಟ್ಕೊಂಡೆ ಆ ಕಸದ ಬುಟ್ಟಿಯಲ್ಲಿ ಹಳೆ ಬಟ್ಟೆಗಳಿರ್ತಾವಲ್ಲ ಅದನ್ನ ಹರಿದು ಬಟ್ಟೆ ರೂಪದಲ್ಲೇ ಹಾಕೊಂತಾನೆ. ನಂತರ ಒಂದು ಚಿಕ್ಕ ರಂಧ್ರ ಇದ್ರೆ ಅದ್ರ ಮುಖಾಂತರ ಕಸದ ಬುಟ್ಟಿಯಿಂದ ಆಚೆಗಡೆ ಬರ್ತಾನೆ. ಕೈಯಲ್ಲಿ ಒಂದು ಸೂಜಿನ ಹಿಡ್ಕೊಂಡು ಯುದ್ಧಕ್ಕೆ ಹೋಗೋ ರೀತಿಯಲ್ಲಿ ಬರ್ತಿರ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವನು ಸೈಜ್ ಅಲ್ಲಿ ಕಮ್ಮಿ ಆಗೋಗ್ಬಿಟ್ಟಿರೋದ್ರಿಂದ ಅಲ್ಲಿರೋ ಚಿಕ್ಕ ಹುಳುಗಳನ್ನು ಕೂಡ ಇವಾಗ ಡೈನೋಸರ್ ರೂಪದಲ್ಲಿ ಇವನಿಗೆ ಕಾಣಿಸ್ತಿರ್ತವೆ, ಆ ಶಬ್ದಗಳು ಕೇಳಿಸ್ತಿರ್ತವೆ. ಹೀಗೆ ತುಂಬಾ ಕಷ್ಟ ಪಟ್ಕೊಂಡು ಅಲ್ಲೊಂದು ವಾಟರ್ ಹೀಟರ್ ಇದ್ರೆ ಅದರ ಮೇಲೆಗೆ ಹತ್ತುತ್ತಾನೆ. ಇಲ್ಲಿಂದ ತಪ್ಸ್ಕೊಳ್ಳೋದಕ್ಕೆ ಇವನಿಗೆ ದಾರಿ ಇಲ್ಲ, ಇರೋದು ಒಂದು ದಾರಿ, ಅದು ಕಿಟಕಿ ಮುಖಾಂತರ ಹೋಗ್ಬೇಕಾಗಿರುತ್ತೆ. ಬಟ್ ಅದಕ್ಕೂ ಕೂಡ ಸೊಳ್ಳೆಗಳು ಬರ್ತಿರೋ ಹಾಗೆ ನೆಟ್ ಬರುತ್ತಲ್ಲ ಅದನ್ನ ಹಾಕ್ಬಿಟ್ಟಿರ್ತಾನೆ. ಇವನ ಸೈಜ್ಗೆ ಅದ್ರಲ್ಲೂ ದೂರಿ ಆಚೆಗಡೆ ಹೋಗೋದಕ್ಕೆ ಆಗೋದಿಲ್ಲ. ಬೆಕ್ಕಿ ಇವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಾಗ ಇವನಿಗೆ ಗಾಯ ಆಗಿರುತ್ತಲ್ವಾ, ಅದು ಇನ್ಫೆಕ್ಷನ್ ಆಗ್ಬಾರ್ದು ಅಂತ ಹೇಳಿ ವಾಟರ್ ಹೀಟರ್ ಹತ್ರ ನೀರು ಸೋರ್ತಾ ಇದ್ರೆ ಅದರಿಂದ ಗಾಯನ ಕ್ಲೀನ್ ಮಾಡ್ಕೊಂಡು ಅದೇ ನೀರ್ನ ಕುಡಿತಾನೆ. ವಾಟರ್ ಹೀಟರ್ ಸ್ವಲ್ಪ ಹೀಟ್ ಆಗಿರೋದ್ರಿಂದ ಆ ಹೊತ್ತಿಗೆ ಸ್ವಲ್ಪ ಬೆಚ್ಚಕ್ಕೆ ಅಲ್ಲೇ ಮಲ್ಕೊಂತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಇವನಿಗೆ ಎಚ್ಚರಿಕೆ ಆಗಿದ್ದೆ. ಇವನ ಮಗಳು ಅಪ್ಪ ಅಪ್ಪ ಅಂತ ಜೋರಾಗಿ ಕರೀತಿರ್ತಾಳೆ. ಆ ಟೈಮಲ್ಲಿ ಇವನು ಮಗಳೇ ನಾನು ಇಲ್ಲೇ ಇದ್ದೀನಿ ನನ್ನ ಹತ್ರಕ್ಕೆ ಬಾ ಅಂತ ಜೋರಾಗಿ
ಇವನು ಕೂಡ ಕೂಗಾಡ್ತಿರ್ತಾನೆ. ಬಟ್ ಇವನ ವಾಯ್ಸು ಅವನ ಮಗಳಿಗೆ ಕೇಳಿಸೋದಿಲ್ಲ. ಆ ಟೈಮಲ್ಲಿ ಹೆಂಡತಿ ಮಗುಗೆ ಹೇಳುತ್ತೆ, ಅಪ್ಪ ಸತ್ತೋಗ್ಬಿಟ್ಟಿದ್ದಾರೆ, ಇನ್ಮೇಲೆ ಬರೋದಿಲ್ಲ ಅಂತ ಹೇಳಿ. ನಂತರ ಆ ಮನೇನ ಖಾಲಿ ಮಾಡ್ಕೊಂಡು ಹೆಂಡತಿ ಮಗು ಇಬ್ರು ಹೊರಟೋಗ್ಬಿಡ್ತಾರೆ. ಲಿಟ್ರಲಿ ಈ ಟೈಮಲ್ಲಿ ಇವನ ಹಾರ್ಟ್ ಬ್ರೇಕ್ ಆಗೋಗ್ಬಿಡುತ್ತೆ. ಇವನು ಬದುಕಿದ್ರು ಕೂಡ ಹೆಂಡತಿ ಮಗುಗೆ ಹೇಳ್ಕೊಳ್ಳೋದಕ್ಕೆ ಆಗದೆ ಇರೋ ಒಂದು ಸಿಚುವೇಶನ್ ಅಲ್ಲಿ ಇವನು ಸಿಕ್ಕಾಕೊಂಡ್ಬಿಟ್ಟಿರ್ತಾನೆ. ಆಚೆಗಡೆ ಹೋಗೋಣ ಅಂದ್ರೆ ಅಲ್ಲಿರೋ ಮೆಟ್ಲು ಇವನ್ಗೆ ಬೆಟ್ಟದ ರೂಪದಲ್ಲಿ ಕಾಣಿಸ್ತಾ ಇರ್ತವೆ. ಹತ್ತೋದಕ್ಕಾಗಲ್ಲ, ಹೋಗೋದಕ್ಕಾಗಲ್ಲ. ಇವನು ಮಾತಾಡಿದ್ರು ಯಾರಿಗೂ ಕೇಳಿಸೋದಿಲ್ಲ. ಆ ಟೈಮಲ್ಲಿ ಇವನು ಅಂಡರ್ ಗ್ರೌಂಡ್ ಎಲ್ಲ ಹುಡುಕಿ ಒಂದು ಪ್ಲೇಸ್ ಅಲ್ಲಿ ಇವನ ನೇಮ್ ನ ಬರೀತಾನೆ. ಇಫ್ ಇನ್ ಕೇಸ್ ನನ್ನ ಹೆಂಡತಿ ಮಗು ಏನಾದ್ರೂ ಮತ್ತೆ ಇಲ್ಲಿಗೆ ಬಂದ್ರೆ ಇದನ್ನ ನೋಡಾದ್ರೂ ನಾನಿನ್ನ ಬದುಕಿದ್ದೀನಿ ಅಂತ ಅವರಿಗೆ ಗೊತ್ತಾಗುತ್ತೆ ಅಂತ. ಸೊ ಅವ್ರು ಬರೋವರೆಗೂ ಇವನು ಜೀವನ ಮಾಡ್ಬೇಕಾಗಿರುತ್ತಲ್ವಾ, ತಿನ್ನೋದಕ್ಕೆ ಏನಾದ್ರೂ ಸಿಗುತ್ತೇನೆ ಅಂತ ಹೇಳ್ಬಿಟ್ಟು ಬೇಸ್ಮೆಂಟ್ ಎಲ್ಲ ಹುಡ್ಕಾಡ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವನು ಸ್ವಲ್ಪ ದಿನಗಳಿಂದ ಇಲಿನ ಹಿಡಿಯೋದಕ್ಕಂತ ಒಂದು ಚೀಸ್ ನ ಇಟ್ಟು ಒಂದು ಬಲೆನ ಇಟ್ಟಿರ್ತಾನೆ. ಹೀಗೆ ಹುಡ್ಕಾಡ್ಕೊಂಡು ಸ್ವಲ್ಪ ಮುಂದೆ ಹೋದಾಗ ಆ ಚೀಸ್ ಇವನಿಗೆ ಕಾಣಿಸುತ್ತೆ. ಬಟ್ ಅಲ್ಲಿ ಇರುವೆಗಳು ತಿಂತಾ ಇರ್ತವೆ. ಅವುಗಳನ್ನೆಲ್ಲ ಓಡಿಸ್ಬಿಟ್ಟು ಹೇಗೋ ಹಾಗೆ ಅದನ್ನ ಡಿಆಕ್ಟಿವೇಟ್ ಮಾಡಿ ಆ ಚೀಸ್ ನ ತಿನ್ನೋದಕ್ಕೆ ಶುರು ಮಾಡ್ತಾನೆ. ಇವನ್ನ ಪ್ರಶಾಂತವಾಗಿ ತಿನ್ನೋದಕ್ಕೆ ಬೇರೆ ಹುಳುಗಳು ಬಿಡ್ತಾವ. ಸರಿಯಾಗಿ ಅದೇ ಟೈಮ್ಗೆ ಸ್ಪೈಡರ್ ಅಲ್ಲಿಗೆ ಬಂದು ಇವನ್ ಮೇಲೆ ಅಟ್ಯಾಕ್ ಮಾಡಿ ಇವನನ್ನ ತಿಂದಾಕ್ ಬಿಡೋಣ ಅನ್ನೋ ರೀತಿಯಲ್ಲಿ ಅದು ನೋಡ್ತಾ ಇರುತ್ತೆ. ಪಾಲ್ ಅದನ್ನ ನೋಡಿ ಇವನ ಹತ್ರ ಒಂದು ಸೂಜಿ ಇರುತ್ತಲ್ವಾ, ಅದರಿಂದ ದೊಡ್ಡದಾಗಿ ಶಬ್ದ ಮಾಡಿ ಪ್ರೆಸೆಂಟ್ ಗೆ ಅದರಿಂದ ತಪ್ಸ್ಕೊಂತಾನೆ. ಆ ಶಬ್ದಕ್ಕೆ ಭಯ ಬಿದ್ದು ಆ ಸ್ಪೈಡರ್ ಅಲ್ಲಿಂದ ಹೊರಟೋಗ್ಬಿಡುತ್ತೆ. ಇವನ್ಗೆ ಒಂದ್ ಕಡೆ ಭಯ ಆಗ್ತಾ ಇರುತ್ತೆ. ರಾತ್ರಿ ಟೈಮಲ್ಲಿ ನಾನು ಮಲ್ಕೊಂಡಿದ್ರೆ ಸಡನ್ ಆಗಿ ಮೇಲೆ ಬಿದ್ದು ತಿಂದಾಕ್ ಬಿಟ್ರೆ ಏನ್ ಮಾಡೋದು ಅಂತ. ಅದಕ್ಕೆ ಅವನು ಮಲ್ಗೋದಕ್ಕೆ ಸೇಫ್ ಆಗಿರೋ ಒಂದು ಪ್ಲೇಸ್ ನೋಡ್ಬೇಕು ಅಂತ ಹೇಳಿ ಬೇಸ್ಮೆಂಟ್ ಎಲ್ಲ ಓಡಾಡ್ತಿರೋ ಒಂದು ಟೈಮಲ್ಲಿ ಇವನ್ಗೆ ಒಂದು ಬಾಕ್ಸ್ ಕಾಣಿಸುತ್ತೆ. ಆ ಬಾಕ್ಸ್ ನ ಹೊಡೆದಾಕ್ಬಿಟ್ಟು ಒಳಗಡೆ ಮಲ್ಕೊಳ್ಳೋದಕ್ಕೆ ಪ್ಲೇಸ್ ನ ರೆಡಿ ಮಾಡ್ಕೋಬೇಕು ಅಂತ ಹೇಳಿ ಇವನ ಹತ್ರ ಇರೋ ಒಂದು ಸೂಜಿಯಿಂದ ರಂಧ್ರ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಇವನ ಕೈಯಲ್ಲಿ ಶಕ್ತಿ ಇರೋದಿಲ್ಲ. ತುಂಬಾ ಕಷ್ಟ ಪಡ್ತಿರ್ತಾನೆ. ಇದನ್ನ ಹೇಗಾದ್ರೂ ಸರಿ ಓಪನ್ ಮಾಡ್ಬೇಕು ಅಂತ ಹೇಳಿ ಯೋಚನೆ ಮಾಡಿದ್ದಾದ್ಮೇಲೆ ಇವನ್ಗೆ ಒಂದು ಉಪಾಯ ಬರುತ್ತೆ. ಈ ವಾಟರ್ ಹೀಟರ್ ಮುಖಾಂತರ ನೀರು ಲೀಕ್ ಆಗ್ತಾ ಇರುತ್ತಲ್ವಾ, ಆ ನೀರ್ನ ಹಿಡ್ಕೊಂಡು ಇವನ ಹತ್ರ ಇರೋ ಒಂದು ಬಟ್ಟೆನ ತ್ಯಾವ ಮಾಡಿ ಆ ಬಾಕ್ಸ್ ನ ತ್ಯಾವ ಮಾಡಿದ್ದಾದ್ಮೇಲೆ ಒಂದು ರಂಧ್ರ ಇಟ್ಟು ಒಳಗಡೆಗೆ ಹೋಗ್ತಾನೆ. ಅಲ್ಲೊಂದು ಮ್ಯಾಚ್ ಬಾಕ್ಸ್ ಕಾಣಿಸುತ್ತೆ. ಅದ್ರೊಳಗಡೆ ಮಲ್ಕೊಂಡ್ರೆ ನಾನು ಸೇಫ್ ಆಗಿ ಇರ್ತೀನಿ ಅಂತ ಹೇಳಿ ಅವತ್ತು ರಾತ್ರಿಗೆ ಅಲ್ಲೇ ಮಲ್ಕೊಂತಾನೆ. ಮಾರನೇ ದಿನ ಬೆಳಗ್ಗೆ ಇವನಿಗೆ ಎಚ್ಚರಿಕೆ ಆಗಿದ್ದೆ ಯಾರೋ ಮಾತಾಡ್ತಿರೋ ಹಾಗೆ ಶಬ್ದಗಳು ಕೇಳಿಸ್ತವೆ. ಇದರಿಂದ ಪಾಲು ತುಂಬಾ ಖುಷಿಯಿಂದ ಇವನ ಹೆಂಡತಿ ಮತ್ತೆ ಇವನಿಗೋಸ್ಕರ ಹುಡ್ಕೊಂಡ್ ಬಂದವಳೇನೋ ಅಂದ್ಬಿಟ್ಟು ಒಂದು ಸೂಜಿನ ಎತ್ಕೊಂಡು ತುಂಬಾ ಜೋರಾಗಿ ಶಬ್ದ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಆ ಮನೆಗೆ ಅವನ ಹೆಂಡತಿ ಬಂದಿರೋದಿಲ್ಲ. ಆ ಮನೆಯಲ್ಲಿರೋ ವಸ್ತುಗಳನ್ನ ಪ್ಯಾಕ್ ಮಾಡ್ಕೊಳ್ಳೋದಕ್ಕೋಸ್ಕರ ಬೇರೆ ಅವರು ಅಲ್ಲಿಗೆ ಬಂದಿರ್ತಾರೆ. ಆ ವಿಷಯ ತಿಳ್ಕೊಂಡಿರೋ ಇವನು ತುಂಬಾ ಬಾಧೆ ಪಡ್ತಾನೆ. ಇನ್ಮೇಲೆ ನನ್ನ ಹೆಂಡತಿ ಮಗುನ ನಾನು ನೋಡೋದಕ್ಕಾಗೋದಿಲ್ವೇನೋ, ಅವರು ನನ್ಗೋಸ್ಕರ ಹುಡ್ಕೊಂಡು ಬರೋದಿಲ್ವೇನೋ, ನಾನು ಸತ್ತೋಗ್ಬಿಟ್ಟಿದೀನಿ ಅಂತ ಅವರು ಡಿಸೈಡ್ ಆಗೋಗ್ಬಿಟ್ಟವ್ರೆ ಅಂತ. ಇದೇ ಫೀಲ್ ಅಲ್ಲಿ ಇದ್ದಾಗ ಇವನ್ಗೆ ಆಲ್ಕೋಹಾಲ್ ಬಾಟ್ಲ್ ಒಂದು ಕಾಣಿಸುತ್ತೆ. ತುಂಬಾ ಕಷ್ಟಪಟ್ಟು ಅದಕ್ಕೊಂದು ಚಿಕ್ಕ ಹೋಲ್ ಮಾಡಿ ಆ ಡ್ರಾಪ್ಸ್ ನ ಕುಡಿತಾನೆ. ಆ ಮತ್ತಲ್ಲಿ ಇವನ್ಗೆ ಅನ್ಸುತ್ತೆ ಈ ಬೇಸ್ಮೆಂಟ್ ಅಲ್ಲಿ ನಾನು ಇರ್ಬೇಕಂದ್ರೆ ಇಲ್ಲಿರೋ ಸ್ಪೈಡರ್ ನ ನಾನು ಸಾಯಿಸ್ಬಿಡ್ಬೇಕು ಅಂತ. ಫಿಶ್ ಟ್ಯಾಂಕ್ ಮೇಲೆಗೆ ಹತ್ತಿ ಆ ಸ್ಪೈಡರ್ ಮೇಲೆ ಫೈಟ್ ಮಾಡೋದಕ್ಕೆ ಹೋಗ್ತಾನೆ. ಲಿಟ್ರಲಿ ಹೇಳ್ಬೇಕಂದ್ರೆ ಇವನು ಯಾವ ಸೈಜ್ ಗೆ ಬಂದ್ಬಿಟ್ಟಿರ್ತಾನಪ್ಪ ಅಂದ್ರೆ ಆ ಸ್ಪೈಡರ್ ಇವನ್ಗೆ ಒಂದೇಟ್ ಹಾಕಿತ್ತೆ ಇವನು ನೀರೊಳಗಡೆಗೆ ಬಿದ್ದೋಗ್ಬಿಡ್ತಾನೆ. ನೀರೊಳಗಡೆಗೆ ಬೀಳೋದೇ ಅಲ್ಲ, ಇವನ ಹಳೆ ಸಿಚುವೇಶನ್ಸ್ ನೆನಪಾಗ್ತವೆ. ಆಕ್ಚುಲಿ ಹೇಳ್ಬೇಕಂದ್ರೆ ಮಗಳು ಬಂದು ಆ ಸ್ಪೈಡರ್ ಹಾಗೆ ಅದು ಕಟ್ಟಿರೋ ಒಂದು ಗೂಡ್ನ ಕಿತ್ತಾಕು ಅಂತ ಹೇಳಿರ್ತಾಳೆ ಅಲ್ವಾ. ಆ ಟೈಮಲ್ಲಿ ಇವನು ಬೇಡ ಮಗ್ಳೆ, ಪ್ರತಿಯೊಂದು ಜೀವಿಗೂ ಈ ಪ್ರಪಂಚದಲ್ಲಿ ಜೀವನ ಮಾಡ್ಬೇಕಾಗಿರೋ ಒಂದು ಅವಶ್ಯಕತೆ ಇರುತ್ತೆ. ನಾವು ಅದಕ್ಕಿನ್ನ ಆಕಾರದಲ್ಲಿ ದೊಡ್ಡದಾಗಿದ್ದೀವಿ ಅಂತ ಹೇಳಿ ಅದನ್ನ ಸಾಯಿಸೋದು ತಪ್ಪು ಅಂತ ಹೇಳಿ ಆ ಸ್ಪೈಡರ್ ನ ಬಿಟ್ಟಾಕ್ಬಿಟ್ಟಿರ್ತಾನೆ. ನೋಡಿ ಅದೇ ಸ್ಪೈಡರ್ ಇವಾಗ ಇವನನ್ನ ಸಾಯಿಸಿ ಅಟ್ಯಾಕ್ ಮಾಡಿ ತಿನ್ಬೇಕು ಅಂತ ನೋಡ್ತಾ ಇರುತ್ತೆ. ಇಂತ ಒಂದು ಸಿಚುವೇಶನ್ ಅಲ್ಲಿ ನೀವೇನಾದ್ರೂ ಸಿಕ್ಕಾಕೊಂಡ್ಬಿಟ್ಟಿದ್ರೆ ನಿಮ್ಗೆ ಎಂತ ಫೀಲ್ ಇರ್ತಾ ಇತ್ತು ಹೇಳಿ? ನೀವು ಕಾಪಾಡಿರೋ ಒಂದು ಜೀವನೇ ನಿಮ್ಮನ್ನ ಸಾಯಿಸ್ಬೇಕು ಅಂತ ನೋಡ್ತಾ ಇರುತ್ತೆ. ನೀರಿಂದ ಆಚೆಗಡೆ ಬಂದಿದ್ದೆ ಇವನು ಒಂದೇ ಡಿಸೈಡ್ ಆಗ್ತಾನೆ, ನಾನು ಈ ಬೇಸ್ಮೆಂಟ್ ಅಲ್ಲಿ ಇರಬೇಕು ಅಂದ್ರೆ ಆ ಸ್ಪೈಡರ್ ನ ಖಂಡಿತ ಸಾಯಿಸ್ಲೇಬೇಕು, ಇಲ್ಲ ಅಂದ್ರೆ ಅದು ನನ್ನನ್ನ ಸಾಯಿಸ್ಬಿಡುತ್ತೆ ಅಂತ ಹೇಳಿ ಆ ಸ್ಪೈಡರ್ ನ ಸಾಯಿಸೋದಕ್ಕೆ ಚೀಸ್ ನ ಯೂಸ್ ಮಾಡ್ಕೊಂತಾನೆ. ಚೀಸ್ ನ ಎಲ್ಲಾ ಕಡೆ ಹಾಕಿ ಸ್ಪೈಡರ್ ಅದನ್ನ ತಿನ್ನೋದಕ್ಕೆ ಬಂದಾಗ ಅದ್ರ ಮೇಲೆ ಅಟ್ಯಾಕ್ ಮಾಡ್ಬೇಕು ಅಂತ ಅನ್ಕೊಂತಾನೆ. ಇವನ್ ಅನ್ಕೊಂಡಿರೋದು ಏನಪ್ಪಾ ಅಂದ್ರೆ ಸ್ಪೈಡರ್ ಮೇಲೆ ಇವನ ಹತ್ರ ಇರೋ ಒಂದು ಸೂಜಿಯಿಂದ ಅಟ್ಯಾಕ್ ಮಾಡ್ಬೋದು ಅಂತ. ಆದ್ರೆ ಇವನ್ ಹಾಕಿರೋ ಒಂದು ಪ್ಲಾನ್ ಗೆ ಅದು ರಿವರ್ಸ್ ಆಗೋಗ್ಬಿಡುತ್ತೆ. ಅಂದ್ರೆ ಇವನ ಕೈಯಲ್ಲಿರೋ ಒಂದು ಸೂಜಿಗೆ ಹೋಲಿಕೆ ಮಾಡ್ಕೊಂಡ್ರೆ ಸ್ಪೈಡರ್ ಇನ್ನ ದೊಡ್ಡದಾಗಿರೋದ್ರಿಂದ ಆ ಸ್ಪೈಡರ್ ಈಸಿಯಾಗಿ ಇವನ್ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸೋದಕ್ಕೆ ಟ್ರೈ ಮಾಡ್ತಿರುತ್ತೆ. ಈ ಟೈಮ್ ಅಲ್ಲಿ ತುಂಬಾ ಹೊತ್ತು ಹೋರಾಡಿದ್ದಾದ್ಮೇಲೆ ಇವನ್ಗೆ ಒಂದು ಕಡ್ಡಿ ಸಿಗೋದ್ರಿಂದ ಆ ಕಡ್ಡಿಯಿಂದ ಸ್ಪೈಡರ್ ಕಣ್ಣಿಗೆ ಚುಚ್ಚು ಬಿಟ್ಟು ಅದನ್ನ ಅಲ್ಲಿಂದ ಓಡಿಸ್ಬಿಡ್ತಾನೆ. ಆ ಟೈಮ್ ಅಲ್ಲಿ ಇವನು ನೀರ್ಗೆ ಬಿದ್ದೋಗ್ಬಿಟ್ಟು ಚಳಿಗೆ ತಡ್ಕೊಳ್ಳೋದಕ್ಕೆ ಆಗ್ತಿರೋದಿಲ್ಲ. ಅದಕ್ಕೆ ಪಕ್ಕದಲ್ಲಿ ಬಿದ್ದಿರೋ ಎಲ್ಲ ವೇಸ್ಟ್ ವಸ್ತುಗಳನ್ನ ಎತ್ಕೊಂಡ್ ಬಂದು ಒಂದ್ ಹತ್ರ ಹಾಕಿ ಇವನೊಂದು ಬೆಂಕಿ ಪಟ್ಟಣದಲ್ಲಿ ಮಲ್ಕೊಂಡಿರ್ತಾನೆ. ನೋಡಿ ಆ ಬೆಂಕಿ ಪಟ್ಟಣನ ಯೂಸ್ ಮಾಡ್ಕೊಂಡು ಆಲ್ಮೋಸ್ಟ್ 2 to 3 ಟೈಮ್ಸ್ ಕಷ್ಟಪಟ್ಟಿದ್ದಾದ್ಮೇಲೆ ಆ ಬೆಂಕಿ ಕಡ್ಡಿ ಅಂಟ್ಕೊಳ್ಳುತ್ತೆ. ಒಂದತ್ರ ಬೆಂಕಿನ ಅಂಟಿಸಿ ಸ್ವಲ್ಪ ಸಮಾಧಾನ ಹಾಕ್ತಾನೆ. ಆ ಟೈಮ್ ಅಲ್ಲಿ ಒಂದ್ ಕಡೆ ಕೂತ್ಕೊಂಡು ಯೋಚನೆ ಮಾಡ್ತಿರ್ತಾನೆ. ಈ ಟೈಮ್ ಅಲ್ಲಿ ನನ್ನ ಹೆಂಡತಿ ಮಕ್ಳಿಬ್ರು ನಾನು ಸತ್ತೋಗ್ಬಿಟ್ಟಿದೀನಿ ಅಂತ ಆಲ್ಮೋಸ್ಟ್ ಫಿಕ್ಸ್ ಆಗೋಗ್ಬಿಟ್ಟವ್ರೆ. ಒಂದ್ ಕಡೆ ನೋಡಿದ್ರೆ ನನಗೆ ಹೆಲ್ಪ್ ಮಾಡೋದಕ್ಕೆ ಯಾರು ಬರ್ತಿಲ್ಲ. ಇನ್ನ ಒಬ್ಬಂಟಿಯಾಗಿ ಜೀವನ ಮಾಡೋದು ನಾನು ಕಲ್ತ್ಕೋಬೇಕು ಅಂತ ಹೇಳಿ ಕತ್ತಲೆ ಕೊನೆಯಲ್ಲಿ ಬದುಕೋದಕ್ಕೆ ಶುರು ಮಾಡ್ಬಿಡ್ತಾನೆ. ಹೀಗೆ ಇರೋವಾಗ ಒಂದು ದಿನ ಬೇಸ್ಮೆಂಟ್ ಬಾಗ್ಲು ಯಾರೋ ಓಪನ್ ಮಾಡ್ದಂಗೆ ಅನ್ಸಿ ಆ ಮೆಟ್ಲತ್ರ ಬಂದು ನೋಡಿದ್ರೆ ಯಾರೋ ಒಬ್ಬ ಅನ್ನೋನ್ ಪರ್ಸನ್ ಬಂದಿರ್ತಾನೆ. ಆ ಟೈಮ್ ಅಲ್ಲಿ ಇವನು ಜೋರಾಗಿ ಕಿರ್ಚಾಡ್ತಾ ಇರ್ತಾನೆ, ನಾನು ಇಲ್ಲಿದ್ದೀನಿ, ಪ್ಲೀಸ್ ನನ್ನನ್ನ ಕಾಪಾಡಿ
ಕಾಪಾಡಿ ಅಂತ. ನೀವೇ ನೋಡ್ತಾ ಇದ್ರಲ್ಲ ಅವನು ಎಷ್ಟು ಚಿಕ್ಕದಾಗಿ ಕನ್ವರ್ಟ್ ಆಗೋಗ್ಬಿಟ್ಟಿದ್ದಾನೆ ಅಂತ. ಆ ಟೈಮ್ ಅಲ್ಲಿ ಮೇಲ್ಗಡೆ ಇರೋ ವ್ಯಕ್ತಿ ಒಂದೊಂದು ಹೆಜ್ಜೆನೂ ಆಗ್ತಾ ಇದ್ರೆ ಆ ಹೆಜ್ಜೆ ಸೌಂಡ್ ಗೆನೆ ಇವನು ಸತ್ತೋಗೋ ರೀತಿಯಲ್ಲಿ ಆ ಶಬ್ದ ಇವನ ಕಿವಿಗಳಿಗೆ ಬೀಳ್ತಾ ಇರುತ್ತೆ. ಅಷ್ಟೊಂದು ಚಿಕ್ಕದಾಗಿ ಇವನು ಆಗೋಗ್ಬಿಟ್ಟಿರುತ್ತಾನೆ. ಆ ಟೈಮ್ ಅಲ್ಲಿ ಇವನು ಮಾತಾಡೋ ಮಾತುಗಳು ಅವನಿಗೆ ಕೇಳಿಸೋದಿಲ್ಲ. ಅದ್ರ ಜೊತೆಗೆ ಅವನು ಬೇಸ್ಮೆಂಟ್ ಗೆ ಬಂದಿರೋದು ಯಾಕಪ್ಪ ಅಂದ್ರೆ ಆ ಬೇಸ್ಮೆಂಟ್ ಅಲ್ಲಿ ಒಂದು ಫಿಶ್ ಇರುತ್ತಲ್ವಾ, ಆ ಫಿಶ್ ನ ಎತ್ಕೊಂಡು ಹೋಗೋದಕ್ಕಂತ ಬಂದಿರ್ತಾನೆ. ಇಷ್ಟು ದಿನ ಇವನ್ಗೆ ಕಂಪನಿಯಾಗಿ ಇದ್ದಿದ್ದೆ ಆ ಒಂದು ಫಿಶ್. ಇವಾಗ ಅದನ್ನು ಎತ್ಕೊಂಡು ಹೊರಟೋಗ್ಬಿಡ್ತಿದ್ದಾನೆ. ಇವನು ಒಬ್ಬಂಟಿಯಾಗಿ ಮಿಕ್ಕೋಗ್ಬಿಡ್ತಾನೆ. ಅದ್ರ ಜೊತೆಗೆ ಇವನು ಎಷ್ಟು ಚಿಕ್ಕದಾಗಿ ಹೋಗ್ಬಿಟ್ಟಿರ್ತಾನಪ್ಪ ಅಂದ್ರೆ ಸೊಳ್ಳೆಗಳು ಕೂಡ ದೊಡ್ಡ ದೊಡ್ಡ ವಿಮಾನಗಳ ರೀತಿಯಲ್ಲಿ ಇವನಿಗೆ ಕಾಣಿಸ್ತಿರ್ತವೆ. ಇವಾಗ ಇವನು ತಪ್ಸ್ಕೊಳ್ಳೋದಕ್ಕೆ ಒಂದೇ ದಾರಿ, ಕಿಟಕಿಗೆ ಒಂದು ನೆಟ್ ಹಾಕಿರ್ತಾರಲ್ವಾ ಅದ್ರ ಮುಖಾಂತರನೇ ಹೋಗ್ಬೇಕಾಗಿರುತ್ತೆ. ಯಾಕಪ್ಪ ಅಂದ್ರೆ ಇವನು ದೊಡ್ಡ ದೊಡ್ಡ ಮೆಟ್ಲು ಹತ್ತಿ ಬೆಟ್ಟದ ರೂಪದಲ್ಲಿ ಹೋಗಿ ಡೋರ್ ಓಪನ್ ಮಾಡೋದಕ್ಕೆ ಇವನ ಕೈಯಲ್ಲಿ ಆಗೋದಿಲ್ಲ. ಇರೋದು ಒಂದೇ ದಾರಿ, ಕಿಟಕಿ ಮುಖಾಂತರ ಹೋಗ್ಬೇಕು ಅಂತ ಹೇಳಿ ಅಲ್ಲೊಂದು ಫರ್ನಿಚರ್ ಇದ್ರೆ ಫರ್ನಿಚರ್ ಮೇಲೆಗೆ ಹತ್ತೋದಕ್ಕೆ ಶುರು ಮಾಡ್ತಾನೆ. ಇದು ನಾರ್ಮಲ್ ವ್ಯಕ್ತಿ ಆಗಿದ್ದಿದ್ರೆ ಜಸ್ಟ್ 1 ಮಿನಿಟ್ ಅಲ್ಲಿ ಹತ್ತಾಕ್ಬಿಡ್ತಿದ್ದ. ಬಟ್ ಇವನು ಸೈಜ್ ಅಲ್ಲಿ ತುಂಬಾ ಕಮ್ಮಿ ಆಗೋಗ್ಬಿಟ್ಟಿರೋದ್ರಿಂದ ತುಂಬಾ ಗಂಟೆಗಳು ಕಷ್ಟಪಟ್ಟಿದ್ದಾದ್ಮೇಲೆ ಗೋಡೆ ಮೇಲೆಗೆ ಜಂಪ್ ಮಾಡ್ತಾನೆ. ಹೀಗೆ ನಿಧಾನವಾಗಿ ಹೋಗ್ತಿರುವಾಗ ಈ ಸ್ಪೈಡರ್ ಗೂಡ್ ಹತ್ರ ಸಿಕ್ಕಾಕೊಂಡ್ಬಿಡ್ತಾನೆ. ಆ ಸ್ಪೈಡರ್ ಗೆ ಗೊತ್ತಾಗ್ಬಾರ್ದು ಅಂತ ಹೇಳಿ ಹೆಜ್ಜೆ ಮೇಲೆ ಹೆಜ್ಜೆ ಹಾಕೊಂಡು ನಿಧಾನವಾಗಿ ಹೋಗ್ತಿರುವಾಗ ಒಂದು ವೈರ್ ನ ಇವನು ಟಚ್ ಮಾಡೋದ್ರಿಂದ ಸ್ಪೈಡರ್ ಗೆ ಎಚ್ಚರಿಕೆ ಆಗೋಗ್ಬಿಡುತ್ತೆ. ಸಿಕ್ಕಿದ್ದ ಚಾನ್ಸ್ ಅಂತ ಹೇಳಿ ಸ್ಪೈಡರ್ ಇವನನ್ನ ತಿನ್ನೋದಕ್ಕೆ ಬರ್ತಿರುವಾಗ ಇವನು ಇವಾಗ ಕೆಳಗಡೆಗೆ ದುಮ್ಕೋದಕ್ಕಾಗಲ್ಲ, ದುಮುಕಿದ್ರೆ ಸತ್ತೋಗ್ಬಿಡ್ತಾನೆ. ಏನಾದ್ರೂ ಆಗೋಗ್ಬಿಡ್ಲಿ ಅಂತ ಹೇಳಿ ಒಂದತ್ರ ಫ್ರೀಸ್ ಆಗೋಗ್ಬಿಡ್ತಾನೆ. ಸ್ಪೈಡರ್ ಆಲ್ಮೋಸ್ಟ್ ಇವನ ಹತ್ರಕ್ಕೆ ಬಂದು ತಿಂದಾಕ್ಬಿಡ್ಬೇಕು. ಸರಿಯಾಗಿ ಅದೇ ಟೈಮ್ಗೆ ಅದ್ರ ಗೂಡಿಗೆ ಇನ್ನೊಂದು ಹುಳ ಸಿಕ್ಕಾಕೊಂಡಿರೋದ್ರಿಂದ ಇದು ಮೊದ್ಲೇ ಹಸುವಲ್ಲಿರುತ್ತೆ, ಟಕ್ ಅಂತ ಹತ್ ಕಡೆ ಹೊರಟೋಗ್ಬಿಡುತ್ತೆ. ಇವನ ಅದೃಷ್ಟ ಚೆನ್ನಾಗಿತ್ತು. ಸ್ಪೈಡರ್ ಅಲ್ಲಿಂದ ಹೋಗಿದ್ದೆ ಜೋರಾಗಿ ಕಿಟಕಿ ಹತ್ತಿರಕ್ಕೆ ಬರ್ತಾನೆ. ಆ ಟೈಮಲ್ಲೂ ಕೂಡ ಇವನು ಆಚೆ ಕಡೆ ತಪ್ಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅಲ್ಲಿರೋ ರಂಧ್ರಗಳು ಇವನ್ಕಿನ್ನ ಚಿಕ್ಕದಾಗಿರ್ತವೆ. ಇನ್ನೇನು ಮಾಡೋದಕ್ಕಾಗಲ್ಲ. ಇವಾಗ ಕೆಳಗಡೆಗೆ ಹೋದ್ರೆ ಸ್ಪೈಡರ್ ತಿಂದಾಗ್ಬಿಡುತ್ತೆ. ಇಲ್ಲಿಂದ ಮುಂದಕ್ಕೆ ತಪ್ಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹೀಗೆ ಯೋಚನೆ ಮಾಡ್ಕೊಂಡು ಅಲ್ಲೇ ಮಲ್ಕೊಂಡ್ಬಿಡ್ತಾನೆ. ಮಾರನೇ ದಿನ ಬೆಳಗ್ಗೆ ಇವನಿಗೆ ಎಚ್ಚರಿಕೆ ಆಗಿದ್ದೆ ಇವನ ಕಾಲ್ನ ಏನೋ ನೆಕ್ತಾ ಇರುತ್ತೆ. ಏನಪ್ಪಾ ಅಂತ ಕಂಡ್ಬಿಟ್ಟು ನೋಡಿದಾಗ ಇರುವೆಗಳು ಇವನ ಕಾಲ್ನ ನೆಕ್ತಾ ಇರ್ತವೆ. ಅದೇ ಟೈಮ್ಗೆ ಸ್ಪೈಡರ್ ಬಂದು ಇರುವೆಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವನು ರಾತ್ರಿ ಮಲ್ಕೊಂಡಾಗ ಆಚೆ ಕಡೆ ಹೋಗದೆ ಇರೋಷ್ಟು ಸ್ವಲ್ಪ ಸೈಜ್ ಅಲ್ಲಿ ದಪ್ಪ ಇರ್ತಾನಲ್ವಾ, ಬಟ್ ಇವಾಗ ಇನ್ನ ಸಣ್ಣ ಆಗೋಗ್ಬಿಟ್ಟಿರ್ತಾನೆ. ಆ ನೆಟ್ಟಿಂದ ಆಚೆಗಡೆ ಬರೋ ಅಷ್ಟು ಸಣ್ಣ ಆಗೋಗ್ಬಿಟ್ಟಿರೋದ್ರಿಂದ ಇವನು ಆಚೆಗಡೆ ಬರ್ತಾನೆ. ಇನ್ನ ಲಾಸ್ಟ್ ಆಗಿ ಸ್ಪೈಡರ್ ಕಡೆ ನೋಡ್ಕೊಂಡ್ರೆ ಇವಾಗ ಇವನ ಮನ್ಸಲ್ಲಿ ಅನ್ಕೊಂತಾನೆ, ಇಷ್ಟು ದಿನಗಳು ನಾನು ಕಷ್ಟಪಟ್ಟಿರೋ ಹಾಗೆ ಇವಾಗ ಸ್ಪೈಡರ್ ಕೂಡ ಈ ಕತ್ಲಲ್ಲಿ ಒಬ್ಬಂಟಿಯಾಗಿ ಜೀವನ ಮಾಡ್ಬೇಕಾ ಅಂತ. ನಂತರ ಇವನು ಕೆಳಗಡೆಗೆ ಬರ್ತಾನೆ. ಆ ಮನೆ ಸುತ್ತಮುತ್ತನು ಚಿಕ್ಕ ಚಿಕ್ಕ ಗಿಡಗಳು ಹಾಗೆ ಗ್ರಾಸ್ ಇರುತ್ತಲ್ವಾ, ಅವನ್ಗೆ ಇದು ದೊಡ್ಡ ಕಾಡ್ ತರ ಕಾಣ್ತಾ ಇರುತ್ತೆ. ಮಂಜು ಬಿದ್ದಿರುತ್ತಲ್ವಾ, ಅದು ಇವನ ಕಣ್ಣುಗಳಿಗೆ ದೊಡ್ಡ ದೊಡ್ಡ ಟ್ಯಾಂಕರ್ ರೂಪದಲ್ಲಿ ಕಾಣ್ತಿರ್ತವೆ. ಆ ದೃಶ್ಯನ ಇವನು ನೋಡಿ ತುಂಬಾನೇ ಎಮೋಷನಲ್ ಆಗೋಗ್ಬಿಡ್ತಾನೆ. ನಾನು ನಾರ್ಮಲ್ ಹ್ಯೂಮನ್ ಆಗಿದ್ದಾಗ ಇಂತ ಒಂದು ಅದ್ಭುತ ದೃಶ್ಯವನ್ನ ನಾನು ನೋಡೋದಕ್ಕೆ ಆಗ್ಲಿಲ್ಲ, ಬಟ್ ಈ ಸಿಚುವೇಶನ್ ಅಲ್ಲಿ ಈ ರೂಪದಲ್ಲಿ ಬಂದು ನೋಡಿದಾಗ ಇದು ನನಗೆ ತುಂಬಾ ಚೆನ್ನಾಗಿ ಕಾಣ್ತೈತೆ. ನನಗೆ ಗೊತ್ತು ಇವಾಗ ನನ್ನ ಫ್ಯಾಮಿಲಿ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡೋದಕ್ಕಾಗಲ್ಲ, ನನ್ನ ಹೆಂಡತಿ ಮಗುನ ನೋಡೋದಕ್ಕೆ ಆಗೋದಿಲ್ಲ ಅಂತ. ಆದ್ರೆ ಈ ರೂಪದಲ್ಲಿ ಹೊಸ ಪ್ರಯಾಣವನ್ನ ಶುರು ಮಾಡ್ತೀನಿ ಅಂತ ಒಂದು ನಂಬಿಕೆಯಿಂದ ಈ ಮೂವಿ ಅನ್ನೋದೇ ಹಿಂಡಾಗುತ್ತೆ. ಈ ಮೂವಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತಾ ಇದೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋಗೆ ಹೈ ಪಾಯಿಂಟ್ಸ್ ಕೊಡಿ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋದಲ್ಲಿ ಮೀಟ್ ಆಗೋದಕ್ಕೂ ಮೊದಲು ಯಾರಾದ್ರೂ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಹೊಸ ಚಾನಲ್ ಲಿಂಕ್ ಕಮೆಂಟ್ ಸೆಕ್ಷನ್ ಇಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಅದನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ಚೆನ್ನಾಗಿರ್ಬೇಕು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋದಲ್ಲಿ ಮೀಟ್ ಆಗೋಣ. ಸೈನಿಂಗ್ ಆಫ್, ನಿಮ್ಮ ವರ್ಧ.